ಕೊನೆಗೂ ಬರ್ತಾ ಇದ್ದಾನೆ. ಪ್ರಜ್ವಲ್ ಬರ್ತಾ ಇದ್ದಾಗೇನೆ ಬಂಧಿಸೋದಕ್ಕೆ ಪೊಲೀಸರು ಸಿದ್ಧವಾಗಿದ್ದಾರೆ. ಇದೊಂದು ಪಾಠ ಕೂಡ ಈ ಥರ ಮಾಡೋರಿಗೆ. ಇನ್ನೂ ಸಾಕಷ್ಟು ತನಿಖೆ ಬಾಕಿ ಇದೆ. ಆ ಕುರಿತಾಗಿ ಒಂದು ರಿಪೋರ್ಟ್ ಹೇಳಿದೆ. ದೇವೇಗೌಡರ ಮನೆ ಮಾನವನ್ನ ವಿಶಾಲ ಕರ್ನಾಟಕದಲ್ಲಿ 3 ಕಾಸಿಗೆ ಹರಾಜು ಹಾಕಿದ್ದ ಪ್ರಜ್ವಲ್ ರೇವಣ್ಣ ಕೊನೆಗೂ ರಾಜ್ಯಕ್ಕೆ ವಾಪಸ್ಸಾಗ್ತಿದ್ದಾನೆ. ಮಧ್ಯಾಹ್ನ 3 ಗಂಟೆಗೆ ಜರ್ಮನಿಯ ಮ್ಯೂನಿಚ್ನಿಂದ ಹೊರಟ ಫ್ಲೈಟ್ ಹತ್ತಿರೋ ಸಂಸದ ಮಧ್ಯರಾತ್ರಿ ರಾಜ್ಯಕ್ಕೆ ಆಗಮಿಸಲಿದ್ದಾರೆ. ಲುಫ್ತಾನ್ಸಾ ಏರ್ಲೈನ್ನಲ್ಲಿ ಪ್ರಜ್ವಲ್ ರೇವಣ್ಣ ಆಗಮಿಸ್ತಾ ಇದ್ದು ಮಧ್ಯಾಹ್ನ 3:30ಕ್ಕೆ ಮ್ಯೂನಿಚ್ನಿಂದ ಆಸ್ಟ್ರೇಲಿಯಾ ವಿಯೆನ್ನಾಗೆ ಬಂದು ವಿಮಾನ ಬದಲಾವಣೆ ಮಾಡಿಕೊಂಡು ಮಧ್ಯರಾತ್ರಿ 12:30ಕ್ಕೆ ಬೆಂಗಳೂರಿಗೆ ಆಗಮಿಸುತ್ತಾರೆ. ಕೆಂಪೇಗೌಡ ಏರ್ಪೋರ್ಟ್ನ ಟರ್ಮಿನಲ್ 2ಗೆ ಎಂಟ್ರಿ ಕೊಡೋ ಹೊತ್ತಿಗೆ ಮಧ್ಯರಾತ್ರಿ 1 ಗಂಟೆ ಆಗಿರುತ್ತೆ. ಲುಫ್ತಾನ್ಸಾ ವಿಮಾನವನ್ನೇ ಬುಕ್ ಮಾಡಿರೋದ್ರಿಂದ ಅಧಿಕಾರಿಗಳು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕಾಯ್ತಾ ಇರ್ತಾರೆ. ಮ್ಯೂನಿಚ್ನಿಂದ ಯಾವಾಗ ಫ್ಲೈಟ್ ಡೋರ್ ಬಂದ್ ಆಗುತ್ತೋ ಆಗ ಅಸಲಿ ಆಟ ಶುರುವಾಗುತ್ತೆ. ಎಸ್ಐಟಿ ಪೊಲೀಸರಿಗೆ ಎಲ್ಲ ಮಾಹಿತಿ ಸಿಗುತ್ತೆ. ಪ್ರಜ್ವಲ್ ರೇವಣ್ಣ ಬರ್ತಿದ್ದಂತೆಯೇ ಏನೇನು ಕ್ರಮ ಕೈಗೊಳ್ಳಬೇಕು, ಎಷ್ಟು ಜನ ಪೊಲೀಸರನ್ನ ನಿಯೋಜನೆ ಮಾಡಬೇಕು, ಎಲ್ಲೆಲ್ಲಿ ಸಿಬ್ಬಂದಿಗಳನ್ನ ಹಾಕಬೇಕು, ಮಾಧ್ಯಮಗಳ ಕಣ್ತಪ್ಪಿಸೋದು ಹೇಗೆ ಅಂತ ಎಡಿಜಿಪಿ ಬಿಕೆ ಸಿಂಗ್ ಹಾಗೂ ಪೊಲೀಸ್ ಆಯುಕ್ತರು ಸಭೆ ಮಾಡಿದ್ದಾರೆ. ಆಗಮಿಸಲಿದ್ದಾರೆ. ಲುಫ್ತಾನ್ಸಾ DLH 764 ವಿಮಾನದಲ್ಲಿ ಆಗಮಿಸ್ತಾ ಇದ್ದಾರೆ. ಸದ್ಯ ಭಾರತೀಯ ವಾಯುಗಡಿಯನ್ನ ವಿಮಾನ ಪ್ರವೇಶ ಮಾಡಿದೆ. ಸ್ಯಾಟಲೈಟ್ ಮ್ಯಾಪ್ನ ಮಾಹಿತಿಯ ಪ್ರಕಾರ 1.5 ತಾಸಿಗೆ ಆಗಮನ ಆಗಬೇಕು ವಿಮಾನ. ಕೆಲವೇ ಹೊತ್ತಿನಲ್ಲಿ ಬೆಂಗಳೂರು ಏರ್ಪೋರ್ಟ್ ತಲುಪಬೇಕು. ಸೊ ಯಾವ ರೀತಿಯಲ್ಲಿ ಅವ್ರನ್ನ ಇವತ್ತೇ ವಶಕ್ಕೆ ಪಡಿತಾರೆ SIT ಆಫೀಸರ್ಸ್? ಯಾಕಂತಂದರೆ ಕಾಯ್ತಾ ಇದ್ದಾರೆ, 4 ಕಡೆ ಕಾಯ್ತಾ ಇದ್ದಾರೆ. ಅಲ್ಲಿ ಯಾವ ಗೇಟಿಂದ ಕರ್ಕೊಂಡು ಹೋಗಬೇಕು ಅಂತ, ಆಮೇಲೆ ಅವ್ರನ್ನ ಯಾವ ರೀತಿ ವಶಕ್ಕೆ ಪಡಿಬೇಕು, ಅದಕ್ಕೆ ಬೇಕಾಗಿರ್ತಕ್ಕಂಥ ಲೀಗಲ್ ಪ್ರೊಸೀಜರ್ಸ್ ಎಲ್ಲವೂ ಕೂಡ ಆಗ್ತಾ ಇದೆ. ಜೊತೆಗೆ ಅವ್ರನ್ನ ವಶಕ್ಕೆ ಪಡೆಯುವಾಗ ಏನೆಲ್ಲ ಪ್ರೊಸೀಜರ್ ಫಾಲೋ ಮಾಡಬೇಕು, ಏನೆಲ್ಲ ತಂತ್ರಗಾರಿಕೆ ಎಲ್ಲವೂ ಕೂಡ ರೆಡಿಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಮಾಧ್ಯಮದವರ ಕಣ್ಣಿಗೆ ಬೀಳದೇ ಇರೋ ಹಾಗೇನಾದರೂ ಕರ್ಕೊಂಡು ಹೋಗ್ಬಿಡ್ತಾರಾ ಅಥವಾ ಮಾಧ್ಯಮದವ್ರಿಗೆ ಸಿಗ್ತಾರಾ? ನೋಡಬೇಕು, ಕಾದು ನೋಡಬೇಕು ಹೇಗಾಗುತ್ತೆ ಅಂತ. ಆದರೆ ಕರ್ನಾಟಕ ರಾಜ್ಯ ವೀಕ್ಷಕರ ಯಾವತ್ತೂ ಕೂಡ ಕಂಡು ಕೇಳರಿಯದಂತಹ ಒಂದು ಪ್ರಕರಣ ಇದು ಅಂತ ಹೇಳಬೇಕು. ಯಾವುದೇ ರಾಜಕಾರಣಿ ಈ ರೀತಿ ಮಾಡಿದ್ದು ನನಗಂತೂ ಖಂಡಿತವಾಗ್ಲೂ ನೆನಪಿಲ್ಲ. ಕರ್ನಾಟಕದ ಇತಿಹಾಸದಲ್ಲೇ ಇಂಥ ಒಂದು ಪ್ರಕರಣ ಆಗಿರಲಿಲ್ಲ. ಬೆಂಗಳೂರು ಕೆಂಪೇಗೌಡ ಏರ್ಪೋರ್ಟ್ನ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾದೇಶ್ CID ಆಫೀಸಿಂದ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ಮುಂದಿನ ಒಂದು ತನಿಖೆ ಯಾವ ರೀತಿಯಲ್ಲಿ ಇರಲಿದೆ? ಈ ಪ್ರಜ್ವಲ್ ರೇವಣ್ಣ ಆಗಮನದ ಕುರಿತಾಗಿ ನಿಮ್ಮ ಹತ್ರ ಏನು ಅಪ್ಡೇಟ್ ಇದೆ ಈಗ? ಶ್ರೀಲಕ್ಷ್ಮಿ, ಈಗಾಗಲೇ ಪ್ರಜ್ವಲ್ ರೇವಣ್ಣ ಬೆಂಗಳೂರು ಏರ್ಪೋರ್ಟ್ ತಲುಪೋದಕ್ಕೆ ಇನ್ನೂ ಕೂಡ 1 ಗಂಟೆ 37 ನಿಮಿಷ ಬಾಕಿ ಇದೆ. ಅಂದರೆ 12:37 ಸುಮಾರಿಗೆ ಆತ ಬೆಂಗಳೂರಿಗೆ ಬಂದು ತಲುಪುವಂಥ ಸಾಧ್ಯತೆ ಇದೆ. ಈಗಾಗಲೇ SIT ಅಧಿಕಾರಿಗಳು ಏರ್ಪೋರ್ಟ್ ಬಳಿ ಬೀಡ್ಬಿಟ್ಟಿದ್ದಾರೆ. ಜೊತೆಗೆ ಇಮಿಗ್ರೇಷನ್ ಅಧಿಕಾರಿಗಳು ಕೂಡ ಆ ಒಂದು ನಿಟ್ಟಲ್ಲಿ ಬಂದ ಕೂಡಲೇ ಆತನನ್ನು ವಶಪಡೆಯೋದಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಮತ್ತೊಂದು ಕಡೆ ಇಲ್ಲಿ SIT ಕಚೇರಿ ಬಳಿಯೂ ಕೂಡ ಒಂದಷ್ಟು ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಯಾಕಂದರೆ ಇಲ್ಲಿ ಸಾಕಷ್ಟು ಜನ ಕೂಡ ಸೇರುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಅವರನ್ನು ಕರೆದುಕೊಂಡು ಬರೋದಕ್ಕೆ, ಯಾಕಂದರೆ ಒಬ್ಬ MP ಅವರ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿಬಂದಿದೆ. ಒಂದಷ್ಟು ಸಂಘಟನೆಗಳಾಗಿರ್ಬೋದು ಎಲ್ಲರೂ ಕೂಡ ಈ ಒಂದು ಸಮಯದಲ್ಲೂ ಕೂಡ, ಯಾಕಂದರೆ ಬೆಂಗಳೂರಿಗೆ ಪ್ರಜ್ವಲ್ ಬರ್ತಾರೆ ಅಂತ ಈಗಾಗಲೇ 2 ದಿನಗಳ ಮುಂಚೆ ಗೊತ್ತಾಗಿತ್ತು. ಹೀಗಾಗಿ ಸಂಪರ್ಕದಲ್ಲಿ ಮಾದೇಶ್, ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. CID ಕಚೇರಿ ಮುಂದೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ. ಪ್ರಜ್ವಲ್ ರೇವಣ್ಣ ಆಗಮನಕ್ಕೆ ಕೌಂಟ್ ಡೌನ್ ಶುರುವಾಗಿರೋದ್ರಿಂದ CID ಕಚೇರಿ ಮುಂದೂ ಕೂಡ ಪೊಲೀಸ್ ಬಿಗಿ ಬಂದೋಬಸ್ತ್. ಭದ್ರತೆಗೆ ಸುಮಾರು 50ಕ್ಕೂ ಹೆಚ್ಚು ಪೊಲೀಸರನ್ನ ಹೆಚ್ಚುವರಿಯಾಗಿ ನಿಯೋಜನೆ ಮಾಡಲಾಗಿದೆ. ಗಲಾಟೆ ಏನಾದರೂ ಆದರೆ ಅಂತ ಹೆಚ್ಚುವರಿ ಪೊಲೀಸ್ ವ್ಯವಸ್ಥೆ ಮಾಡಿರ್ತಾರೆ. 2 KSRP ತುಕಡಿಗಳನ್ನು ಹೆಚ್ಚುವರಿಯಾಗಿ ನಿಯೋಜನೆ ಮಾಡಲಾಗಿದೆ. CID ಕಚೇರಿ ಮುಂದೆ ಬ್ಯಾರಿಕೇಡ್ಗಳನ್ನು ಪೊಲೀಸರು ಅಳವಡಿಸಿದ್ದಾರೆ. CID ಕಚೇರಿಗೆ ತಡರಾತ್ರಿ 1:30 ನಂತರ ಕರ್ಕೊಂಡು ಬರೋದಕ್ಕೆ ಪ್ಲಾನ್ ಮಾಡಿದಾರಂತೆ. ಅಟ್ ದ ಸೇಮ್ ಟೈಮ್ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸಲಾಗ್ತಾ ಇದೆ. ಏನು ನಡಿಬೋದು ಹೇಳಕ್ಕಾಗಲ್ಲ. ಕಳೆದ 1 ತಿಂಗಳಿಂದ ಕೂಡ ಈ ಒಂದು ಪ್ರಕರಣವನ್ನ ಕರ್ನಾಟಕ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ.
ಮಾದೇಶ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ಸಿಐಡಿ ಕಚೇರಿ ಮುಂದೆ ಈಗ ಏನೆಲ್ಲ ಕ್ರಮಗಳನ್ನ ಕೈಗೊಂಡಿದ್ದಾರೆ? ಯಾಕೆ ಏನಾದರೂ ಸ್ಪೆಕ್ಯುಲೇಷನ್ಸ್ ಇದೆಯಾ, ಏನಾದರೂ ಗಲಾಟೆ ಆಗ್ಬೋದು ಅಂತ? ಖಂಡಿತ ಶ್ರೀಲಕ್ಷ್ಮಿ, ಯಾಕಂದ್ರೆ ಓರ್ವ MP ಆಗಿ ಇಂತಹ ಒಂದು ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ಗೊತ್ತಾದ ಮೇಲೆ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಮಹಿಳಾ ಸಂಘಟನೆಗಳು ಆಕ್ರೋಶಗೊಂಡಿದ್ವು. ಈ ಒಂದು ರಾತ್ರಿ ಸಂದರ್ಭದಲ್ಲಿ ಇಲ್ಲಿಗೆ ಕರೆದುಕೊಂಡು ಬಂದ ನಂತರ ಒಂದಷ್ಟು ಪ್ರತಿಭಟನೆ ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ SIT ಕಚೇರಿಯ ಬಳಿ ಈಗಾಗಲೇ ಪೊಲೀಸರು ಕೂಡ ಎಲ್ಲ ರೀತಿಯಾದಂಥ ಬಂದೋಬಸ್ತ್ ಮಾಡಿಕೊಳ್ಳಲಾಗ್ತಿದೆ. SIT ಗೇಟ್ ಬಳಿ ಈಗಾಗಲೇ ಬ್ಯಾರಿಕೇಡ್ಗಳನ್ನು ಅಳವಡಿಸಲಾಗಿದೆ. ಜೊತೆಗೆ 2 KSRP ವಾಹನಗಳನ್ನು ಕೂಡ ಇಲ್ಲಿ ಹೆಚ್ಚಿನ ಭದ್ರತೆಗಾಗಿ ನಿಯೋಜನೆ ಮಾಡುವಂಥ ಕೆಲಸನ ಮಾಡಲಾಗ್ತಿದೆ. ಜೊತೆಗೆ ಈಗಾಗಲೇ ಅವರನ್ನು ಏರ್ಪೋರ್ಟ್ನಿಂದ SIT ಕಚೇರಿವರೆಗೂ ಕೂಡ ಕರೆದುಕೊಂಡು ಬರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಈಗಾಗಲೇ ಅವರು MLA ಕೂಡ ಹೌದು, ಜೊತೆಗೆ ಹಾಸನದಲ್ಲಿ ಈಗಾಗಲೇ ಅಭ್ಯರ್ಥಿ ಕೂಡ ಹೌದು, ಮತ್ತೆ ರಿಸಲ್ಟ್ ಕೂಡ ಬರುತ್ತೆ. ಈಗಾಗಲೇ ಅವರ ರಿಸಲ್ಟ್ ವಿಚಾರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳಾಗ್ತಿದೆ. ಇದರ ನಡುವೆ ಅವರ ಒಂದು ಸೇಫ್ಟಿ ಕೂಡ SIT ಅಧಿಕಾರಿಗಳು ನೋಡ್ಕೊಳ್ಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲೂ ಕೂಡ ಈಗಾಗಲೇ ಎಲ್ಲ ರೀತಿಯಾದಂಥ ಭದ್ರತೆಯನ್ನು ಮಾಡ್ಕೊಳ್ಳಲಾಗ್ತಿದೆ. ಈಗಾಗಲೇ ಅಲ್ಲಿಂದ ಯಾವ ರೀತಿ ಕರ್ಕೊಂಡು ಬರಬೇಕು ಅನ್ನುವಂಥ ರೂಟ್ ಮ್ಯಾಪನ್ನು ಕೂಡ ಹಿರಿಯ ಅಧಿಕಾರಿಗಳು ರೆಡಿ ಮಾಡಿಕೊಳ್ಳುವಂಥ ಕೆಲಸನ ಮಾಡಿದರೆ ಎಲ್ಲೂ ಕೂಡ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಆಗಬಾರ್ದು. ಜೊತೆಗೆ ಮಾಧ್ಯಮಗಳಿಂದ ಕಣ್ತಪ್ಪಿಸ್ಕೊಂಡು ಕರೆದುಕೊಂಡು ಬರುವಂಥ ಸಾಧ್ಯತೆ ಕೂಡ ಇವೆ. ಒಟ್ಟಾರೆಯಾಗಿ ಅವರನ್ನ ಇವತ್ತು ಬರುವಂಥ ಪ್ರಜ್ವಲ್ ರೇವಣ್ಣ ಅವರನ್ನ SIT ಅಧಿಕಾರಿಗಳಿಗೆ ಸೇಫ್ ಆಗಿ ಕರೆದುಕೊಂಡು ಬರೋದು ಸದ್ಯಕ್ಕೆ SIT ಅಧಿಕಾರಿಗಳಿಗೆ ದೊಡ್ಡ ಚಾಲೆಂಜ್ ಅಂತಾನೆ ಹೇಳ್ಬೋದು. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.